ಸೊ ಹಾಗಾಗಿ ಮತ್ತು ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ. ನೀವು ಲೋಕಾಯುಕ್ತಕ್ಕೂ ಯಾವುದಕ್ಕೂ ಡಿಕ್ಲೇರ್ ಮಾಡ್ತೀರ, ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ. ಅದು ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡು ಹೋದವರು, ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ, ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಅದೇ ಒಂದು ಸಮಾವೇಶ ಮಾಡಿ, ಸಮಾವೇಶದಲ್ಲಿ ಇವೆಲ್ಲ ಬರಬೇಕು, ಬಹಿರಂಗಪಡಿಸ್ಬೇಕು. ಅದರಿಂದ ಸುಮ್ಮನೆ ನೀವು ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದೀರಿ ಹೊರತು ಅದನ್ನು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು. ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರುವಂಥದ್ದು 1,111 ಏನೋ ಜನಕ್ಕೆ ಕೊಡ್ತೀವಿ. ಎಲ್ರಿ ಇದೆಲ್ಲ ತುಂಬಿ ಬರೀ ನಾನು ಇಲ್ಲಿ ಹೇಳಿದ್ರಲ್ಲ, ಇದಕ್ಕೇನು ಪಬ್ಲಿಸಿಟಿ ಬೇಕಾ? ಖಾತೆ ಮಾಡ್ತೀವಿ, ಪಾಣಿ ಕೊಡ್ತೀವಿ, ಆಮೇಲೆ ಬಗರು ಕುಮ್ಮು ಏನಪ್ಪ, ಇದಕ್ಕೆ ಒಂದು ದೊಡ್ಡ ಇಷ್ಟೆಲ್ಲ ಇದೊಂಥರ ಎಂತಂತಂದ್ರೆ ಪಬ್ಲಿಸಿಟಿ ಗೌರ್ಮೆಂಟ್ ಇದಷ್ಟೇ. ಪ್ರಚಾರ ಸರ್ಕಾರ ಇದು, ಪ್ರಚಾರ ಸರ್ಕಾರ. ಈ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ, ಕೆಲವಕ್ಕೆ ಸಿಗ್ತಾವೆ. ನಿಮ್ದೇ ಜಿಲ್ಲಾ ಮಂತ್ರಿ ಯಾವತ್ತಾರು ಹುಣಸೂರು ಹೋಗಿದ್ದೀರಿ ಅಂದ್ರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಷ್ಟನ? ಜಿಲ್ಲಾ ಮಂತ್ರಿಗಳು ಯಾರು ಕೈಗೆ ಸಿಗಲ್ಲ. ಈ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಯಾರು ಹೆದರಿಕೆ ಇಲ್ಲ. ಇಲ್ಲಿ ಜಿಲ್ಲಾ ಮಂತ್ರಿ ಏನ್ ಕೆಲಸ ಮಾಡ್ತಾವ್ರಿ? ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟ್ ಬರ್ಬೇಕು, ಅವ್ರ ಹತ್ರ ಏನೇನೋ ಕಮಿಷನ್ ಎಷ್ಟೆಷ್ಟು ಬೇಕು ಅಷ್ಟು ತಗೊಳ್ಳೋದು. ಅದು ಬಿಟ್ಟರೆ ವರ್ಗಾವಣೆ. ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದ್ರೆ ನಿಮ್ಮ ಹತ್ರ ಯಾರು ಬರ್ತಾರೆ? ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾನೆ, ಡೆಪ್ಟಿ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ. ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ, ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು. ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ. ಎಷ್ಟು ಸಾರಿ ಒಂದು ಮಂತ್ರಿ ಯಾವನ್ ಕೇಳ್ಕೊಂಡು ಬಂದ್ಯೋ ನನ್ನ ಜಿಲ್ಲೆಗೆ